ಓಂ ಶಾಂತಿ. ಆತ್ಮೀಯ ಸಜ್ಜನರೇ, ಜ್ಞಾನಾಂಜಲಿ ಕಾರ್ಯಕ್ರಮದಲ್ಲಿ ಧ್ಯಾನದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಈಶ್ವರ ವಿಷಯದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂದರೆ ಧ್ಯಾನ, ರಾಜಯೋಗ, ಮೆಡಿಟೇಷನ್. ಯೋಗ ಅಂದರೆ ಸಂಬಂಧ. ಯಾರ ಜೊತೆಲಿ? ಭಗವಂತನ ಜೊತೆಲಿ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಮ್ಮಿಬ್ಬರ ನಡುವೆ ಏನು ಮಾತುಕತೆ ನಡೆಯುತ್ತೆ ಅದು ಧ್ಯಾನ, ರಾಜಯೋಗ. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಸಂಸ್ಕಾರದ ಮೇಲೆ ನಾನು ಅಧಿಕಾರ ನಡೆಸುವಂಥ ವ್ಯಕ್ತಿ ಆಗಬೇಕು. ಆ ಶಕ್ತಿ ನನಗೆ ಬೇಕು. ಅದಕ್ಕೆ ಇವತ್ತೇನಾಗಿದೆ ಅಂತಂದರೆ, ನಾವು ನಮ್ಮ ಮನಸ್ಸಿಗೆ ಗುಲಾಮರಾಗ್ಬಿಟ್ಟಿದ್ದೇವೆ. ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳ್ತಾ ಇದ್ದೀವಿ. ಸಹೋದರೇ, ಸ್ವಲ್ಪ ಇಲ್ಲಿ ಕಲಿತಕ್ಕಂಥ ರಾಜಯೋಗದಲ್ಲಿ ಆ ಒಂದು ಶಕ್ತಿ ಬರುತ್ತೆ. ನಾನು ಆತ್ಮ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಸಂಸ್ಕಾರ ನಾನು ಹೇಳ್ದಂಗೆ ಕೇಳಬೇಕು. ಅದಕ್ಕಾಗಿ ಸ್ವಲ್ಪ ಬುದ್ಧಿಗೆ ಜ್ಞಾನದ ಶಕ್ತಿ ಬೇಕಾಗುತ್ತೆ. ಅದು ಬುದ್ಧಿ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ, ಮನಸ್ಸು ಬುದ್ಧಿ ಒಂದಾಗುತ್ತೆ. ಅದಕ್ಕೆ ಏಕಾಗ್ರತೆ ಅಂತ ಹೇಳ್ತೀವಿ. ಅದು ಒಳ್ಳೆಯ ಸಂಸ್ಕಾರ ಮಾಡುತ್ತೆ. ಆ ಒಳ್ಳೆಯ ಸಂಸ್ಕಾರ ಇವತ್ತು ನಮಗೆ ಬೇಕಾಗಿದೆ. ಆ ಒಳ್ಳೆಯ ಸಂಸ್ಕಾರ ಹೇಗೆ ತುಂಬ್ಕೋಬೇಕು ಅನ್ನೋದನ್ನು ಧ್ಯಾನದ ಮುಖಾಂತರ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ನಾನು ತಮಗೆ ಹೇಳ್ತಾ ಹೋಗ್ತಿದ್ದೀನಿ. ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ತಾರಿ. ಜೊತೆಗೆ ಅಷ್ಟೇ ಪ್ರೀತಿಯಿಂದ ಮನಸ್ಸಿನಲ್ಲಿ ಅದೇ ಮಾತನ್ನು ಚಿಂತನೆ ಮಾಡ್ತಾ ಸ್ವೀಕರಿಸ್ತಾ ಹೋಗಿ. ಒಂದು ಸಂಕಲ್ಪಕ್ಕೂ ಇನ್ನೊಂದು ಸಂಕಲ್ಪಕ್ಕೂ ಸ್ವಲ್ಪ ಸಮಯ ಇರ್ತದೆ. ತಾವು ಕೂಡ ಅದೇ ಸಂಕಲ್ಪದ ಸ್ಥಿತರಾಗಿ ಮಧ್ಯದಲ್ಲಿ ಬೇರೆ ಸಂಕಲ್ಪಕ್ಕೆ ಅವಕಾಶ ಕೊಡೋದು ಬೇಡ. ಮತ್ತು ಯಾವ ರೀತಿ ಅನುಭವ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀವೋ ಅದೇ ರೀತಿ ತಾವು ಕೂಡ ನಿಧಾನವಾಗಿ ಅನುಭವ ಮಾಡ್ತಾ ಹೋಗಿ. ಇದೊಂದು ಸೂಕ್ಷ್ಮ ಆಗಿರ್ತಕ್ಕಂಥ ವಿಜ್ಞಾನ. ಈ ವಿಜ್ಞಾನ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ. ಲಕ್ಷಾಂತರ ಜನ ಪರಿವರ್ತನೆ ಆಗಿದ್ದಾರೆ. ನಾವು ಇದೊಂದು ಅಭ್ಯಾಸ ಮಾಡೋಣ. ಇದನ್ನು ವಿಶೇಷವಾಗಿ ನಾವು ಬೆಳಗ್ಗೆ 4 to 5 4ರಿಂದ 5 ಗಂಟೆ ಅಭ್ಯಾಸ ಮಾಡ್ತೀವಿ. ಸಂಜೆ 6:30 7 ತನಕ ಅಭ್ಯಾಸ ಮಾಡ್ತೀವಿ. ಇಡೀ ದಿನದಲ್ಲಿ ಸಮಯ ಸಿಕ್ತಾಗಲೇ ಅಭ್ಯಾಸ ಮಾಡ್ತೀವಿ. ಬೆಳಗ್ಗೆ 7 ಗಂಟೆ, 10:15 ಗಂಟೆ, 12 ಗಂಟೆ, 5:30, 7:30, 6, 9:30 ಈ ರೀತಿ 6 ಟೈಮ್ನಲ್ಲಿ 3 ನಿಮಿಷ ಅಭ್ಯಾಸ ಮಾಡ್ತೀವಿ. ಇತ್ತೀಚೆಗೆ ಗಂಟೆಗೊಂದು ಸರಿ 1 ನಿಮಿಷ ಅಂತ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಇಡೀ ಇಡೀ ಜಗತ್ತಿನಲ್ಲಿ ಪ್ರತಿ ತಿಂಗಳು 3ನೇ ಭಾನುವಾರ ಸಂಜೆ 6:30ರಿಂದ 7:30 ತನಕ, ಭಾರತ ದೇಶದಲ್ಲಿ 6:30ರಿಂದ 7:30 ಇದ್ದರೆ ವಿದೇಶದಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡ ಧ್ಯಾನವನ್ನು ಅಭ್ಯಾಸ ಮಾಡ್ತಾರೆ. ಇದನ್ನು ಇಂಟರ್ನ್ಯಾಷನಲ್ ರಾಜಯೋಗ ಡೇ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ರಾಜಯೋಗ ದಿನ. ಇಡೀ ಜಗತ್ತಿನಲ್ಲಿ ಎಲ್ಲರಲ್ಲೂ ಕೂಡ ಅಭ್ಯಾಸ ಮಾಡ್ತಾ ಒಂದೇ ಒಂದು ಸಂಕಲ್ಪದಲ್ಲಿ ಬರ್ತಾರೆ. ಆಗ ಸೃಷ್ಟಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಆಗುತ್ತೆ. ಅಂಥ ಪರಿವರ್ತನೆಯಲ್ಲೂ ಕೂಡ ನಾವು ಭಾಗವಹಿಸೋದಕ್ಕೆ ಅವಕಾಶ ಇದೆ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈಗ ಆರಂಭಿಸೋಣ. ನಾನು ನಿಧಾನ ಹೇಳ್ತಾ ಹೋಗ್ತೇನೆ. ತಾವು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ನಾನು ಚೆನ್ನಾಗಿರಬೇಕು. ನಾನು ಸಂತೋಷವಾಗಿರಬೇಕು. ನಾನು ಆರೋಗ್ಯವಾಗಿರಬೇಕು. ನಾನು ಚೆನ್ನಾಗಿರಬೇಕು. ನನ್ನ ಪರಿವಾರನೂ ಚೆನ್ನಾಗಿರಬೇಕು. ನನ್ನ ಭವಿಷ್ಯನೂ ಚೆನ್ನಾಗಿರಬೇಕು. ನಾನು ಅಂದರೆ ಆತ್ಮ. ಇಲ್ಲಿಯವರೆಗೆ ದೇಹ ಅಂತ ತಪ್ಪು ತಿಳ್ಕೊಂಡಿದ್ದೆ. ಈಗ ಇಲ್ಲಿ ನನಗೆ ಸ್ಪಷ್ಟವಾಗ್ತಾ ಇದೆ. ನಾನು ಅಂದರೆ ಅವಿನಾಶಿಯಾದ, ಸೂಕ್ಷ್ಮವಾದ, ಅಗೋಚರವಾದ, ಅದ್ಭುತವಾದಂಥ
ಒಂದು ಶಕ್ತಿ, ನಾನು ಆತ್ಮವಾಗಿದ್ದೀನಿ, ಆತ್ಮವಾಗಿದ್ದೀನಿ, ಜ್ಯೋತಿರ್ಬಿಂದುವಾಗಿದ್ದೀನಿ, ಜ್ಯೋತಿರ್ಬಿಂದುವಾಗಿದ್ದೀನಿ. ಹಣೆಯ ಮಧ್ಯದಲ್ಲಿದ್ದೇನೆ, ಮೆದುಳಿನ ಮಧ್ಯದಲ್ಲಿದ್ದೇನೆ, ಪಿಟ್ಯೂಟಿಯ ಪಕ್ಕದಲ್ಲಿ ಕುಳಿತಿದ್ದೇನೆ, ಮೆದುಳಿನ ಮುಖಾಂತರ ಇಡೀ ದೇಹವನ್ನು ನಿಯಂತ್ರಿಸ್ತಾ ಇದ್ದೀನಿ. ಅಂದರೆ ನಾನು ಆತ್ಮ ಹಣೆಯ ಮಧ್ಯದಲ್ಲಿದ್ದೀನಿ. ಹಣೆಯ ಮಧ್ಯದಲ್ಲಿ ಕುಳಿತು ನಾನು ಜ್ಯೋತಿ ಸ್ವರೂಪಿ ಕಣ್ಣಿನ ಮುಖಾಂತರ ನೋಡ್ತಾ ಇದ್ದೀನಿ. ಕಿವಿಗಳ ಮುಖಾಂತರ ಕೇಳ್ತಾ ಇದ್ದೀನಿ. ಬಾಯಿನ ಮುಖಾಂತರ ಮಾತಾಡ್ತಾ ಇದ್ದೀನಿ. ಮೂಗಿನ ಮುಖಾಂತರ ಉಸಿರಾಡ್ತಾ ಇದ್ದೀನಿ. ನಾನು ಈ ದೇಹಕ್ಕೂ ಮಾಲೀಕ, ಕೈ ಕಾಲುಗಳಿಗೂ ಮಾಲೀಕ, ಈ ಕರ್ಮೇಂದ್ರಿಗಳಿಗೂ ಮಾಲೀಕ, ಮನಸ್ಸು ಬುದ್ಧಿ ಸಂಸ್ಕಾರಕ್ಕೂ ನಾನು ಮಾಲೀಕ. ನಾನು ಹಣೆಯ ಮಧ್ಯದಲ್ಲಿದ್ದೀನಿ. ನಾನು ಪದೇ ಪದೇ ಹಣೆಯ ಮಧ್ಯದಲ್ಲಿ ಕುಳಿತಿದ್ದೇನೆ ಅಂತ ಅನುಭವ ಮಾಡ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನಿಧಾನ ನೋಡ್ಕೊಳ್ತಾ ಇದ್ದೀನಿ. ನಾನು ಆತ್ಮ, ಜ್ಯೋತಿ ಸ್ವರೂಪಿ, ಹಣೆಯ ಮಧ್ಯದಲ್ಲಿ ಕುಳಿತಿದ್ದೀನಿ. ಹಣೆಯ ಮಧ್ಯದಲ್ಲಿ ಕುಳಿತಿದ್ದೀನಿ. ನಾನು ಸಂಪೂರ್ಣವಾಗಿ ಈ ದೇಹವನ್ನು ಮರಿತಾ ಇದ್ದೇನೆ. ಈ ದೇಹವನ್ನು ನಿಧಾನ ಮರಿತಾ ಇದ್ದೇನೆ. ಯಾವ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೆ ಅದು ನಾನಲ್ಲ, ಅದು ನನ್ನದು. ಅದು ನನಗೆ ಸಹಕಾರ ಕೊಡ್ತಾ ಇದೆ. ನಾನೇ ಬೇರೆ, ದೇಹ ಬೇರೆ. ನಾನು ಆತ್ಮ, ಜ್ಯೋತಿಯಾಗಿದ್ದೇನೆ, ಹಣೆಯ ಮಧ್ಯದಲ್ಲಿದ್ದೇನೆ. ಬಿಂದು ಸ್ವರೂಪಿ ನಾನು ಆತ್ಮ, ಹಣೆಯ ಮಧ್ಯದಲ್ಲಿದ್ದೇನೆ. ಹಣೆಯ ಮಧ್ಯದಲ್ಲಿದ್ದೇನೆ. ಪರಮಾತ್ಮ, ನೀನು ಜ್ಞಾನ ಸಾಗರ, ಶಾಂತಿ ಸಾಗರ. ನಿನ್ನಲ್ಲಿ ಅಪಾರವಂತ ಶಾಂತಿ, ಶಾಂತಿಯ ತರಂಗಗಳು ಸೂಕ್ಷ್ಮವಾಗಿ ಮೇಲಿಂದ ಧಾರಾಕಾರ ಬರ್ತೇವೆ. ನಾನದನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ.
ಆ ತರಂಗಗಳು ಮೆದುಳಿನಲ್ಲಿ ಪ್ರವೇಶಿಸಿ ನಂತರ ನನ್ನಲ್ಲಿ ಪ್ರವೇಶಿಸ್ತೇವೆ. ನಾನು ಶಾಂತ ಸ್ವರೂಪಿ. ಆ ಶಾಂತಿಯ ಗುಣ ನನ್ನ ಕಣ್ಣುಗಳಲ್ಲೂ ಹರಿಯುತ್ತಾ ಇದೆ. ನನ್ನ ಹೃದಯ ಶ್ವಾಸಕೋಶಗಳ ಮೇಲೆ ಹರಿಯುತ್ತಾ ಇದೆ. ಇಡೀ ದೇಹದಲ್ಲಿ ವ್ಯಾಪಿಸ್ತಾ ಇದೆ. ನನ್ನ ಸುತ್ತಲೂ ಹರಡ್ತಾ ಇದೆ. ಅಭ್ಯಾಸ ಮಾಡ್ತಾ ಮಾಡ್ತಾ ನನ್ನ ಸುತ್ತಲೂ ಶಾಂತಿಯ ಸೂಕ್ಷ್ಮ ತರಂಗಗಳು ಹರಡ್ತಾ ಇವೆ. ಪ್ರಕಾಶಮಯ ಮಂಡಲ ಕಾಣಿಸ್ತಾ ಇದೆ. ನಾನು ಶಾಂತ ಸ್ವರೂಪಿ. ನನ್ನ ಶ್ವಾಸಕೋಶ ನಿಧಾನ ಚಲಿಸ್ತಾ ಇದೆ. ನನ್ನ ಹೃದಯ ವ್ಯವಸ್ಥಿತವಾಗಿ ಹೋಗ್ತಾ ಇದೆ. ನನ್ನ ಕರುಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತವೆ. ನಾನು ಶಾಂತ ಸ್ವರೂಪಿ. ಶಾಂತ ಸ್ವರೂಪಿ. ಆ ಶಾಂತಿಯ ತರಂಗಗಳು ನನ್ನಲ್ಲಷ್ಟೇ ಅಲ್ಲ, ನನ್ನ ಮನೆಯಲ್ಲೂ ತರಂಗಗಳು ವ್ಯಾಪಿಸ್ತೇವೆ. ನನ್ನ ಜಮೀನು ಸುತ್ತಲೂ ತರಂಗಗಳು ವ್ಯಾಪಿಸ್ತೇವೆ. ನಾನಾತ್ಮ ಶಾಂತ ಸ್ವರೂಪಿ. ಶಾಂತಿ ನನ್ನ ಸ್ವಧರ್ಮ. ಶಾಂತಿ ನನ್ನ ವಿಶೇಷತೆ. ಶಾಂತಿ ನನ್ನ ಜೀವನದ ಸಂದೇಶ. ಶಾಂತಿ ನನ್ನ ವ್ಯವಸ್ಥಿತ ಶಕ್ತಿ. ಇಡೀ ದೇಹ ಶಾಂತಮಯವಾಗ್ತಾ ಇದೆ. ಶಾಂತಮಯವಾಗ್ತಿದೆ. ನಾನಾತ್ಮ ಶಾಂತ ಸ್ವರೂಪಿ. ಆ ಶಾಂತಿಯ ತರಂಗಗಳು ನನ್ನ ಮುಖಮಂಡಲದ ಮೇಲೆ, ನನ್ನ ಹೃದಯದ ಮೇಲೆ, ನನ್ನ ಇಡೀ ದೇಹದಲ್ಲಿ ವ್ಯಾಪಿಸ್ತಾ ಇದೆ. ನನ್ನ ಸುತ್ತಲೂ ವ್ಯಾಪಿಸ್ತಾ ಇದೆ. ನಾನಾತ್ಮ ಶಾಂತ ಸ್ವರೂಪಿ. ಶಾಂತ ಸ್ವರೂಪಿ. ಶಾಂತ ಸ್ವರೂಪಿ. ಓ